ಬಿ.ಆರ್. ಪಾಟೀಲ್ ಅವರ ಹೇಳಿಕೆ ಆಡಿಯೋ ಒಂದು ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಒಬ್ಬ ವಸತಿಯನ್ನ ಪಡ್ಕೋಬೇಕಾದ್ರೆ ಸರ್ಕಾರದ ವಸತಿಯನ್ನ ಅದಕ್ಕೆ ಲಂಚ ಕೊಡಬೇಕು, 10,000 ಕೊಟ್ಟರೆ ಅವರಿಗೆ ವಸತಿ ಸಿಗುತ್ತೆ ಅನ್ನುವ ಆಡಿಯೋದಲ್ಲಿದ್ದಂತ ವಿಚಾರವಾಗಿ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಸತಿ ಹಂಚಿಕೆಯಲ್ಲಿ ಅಕ್ರಮ ನಡೆದಿದ್ರೆ ತನಿಖೆ ಆಗಲಿ, ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿಲ್ಲ. ಬಿಜೆಪಿಯವರು ಒಂದೇ ಒಂದು ಮನೆಯನ್ನ ಕೊಟ್ಟಿದ್ದಾರಾ ಅಂತೇಳಿ ಮಾಧ್ಯಮದವರನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೇನಾದ್ರೂ ಲಂಚವನ್ನ ಪಡೆದುಕೊಂಡಿದ್ದೀವಿ ಅನ್ನೋದನ್ನ ಸಾಬೀತು ಮಾಡಿದ್ರೆ ನಾವು ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀವಿ. ಬಡವರ ದುಡ್ಡು ತಿಂದವರಿಗೆ ಹುಳ ಬೀಳಲಿ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಆ ಬಡವರ ಮನೆಯಲ್ಲಿ 5-10 ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನ್ಗಿಲ್ಲ, ನಂಗಂತೂ ಆ ದಲಿತರ ಬಂದಿಲ್ಲ. ಬಡವರು ದುಡ್ಡು ತಗೊಂಡು ಜೀವನ ಮಾಡೋದು ನನ್ಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000ದಲ್ಲಿ ನೀವು ಅವ್ರ ದುಡ್ಡು ತಗೊಂಡೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈರೆಕ್ಟ್ ಮಾಡತ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಹೇಳ್ತಾ ಇಲ್ಲ. ನಾನು ನನ್ನ ಮಾತಕ್ಕೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, ಬಿ.ಆರ್. ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗ್ಲಿ. ಇದು ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ ಸಿಬಿಐ ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಎಲ್ಲ ಯಾವನ್ನ ತಗೊಳ್ಳಿ, ಅವನು ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ಈಗ ಆರೋಪ ಯಾರು ಮಾಡಿರೋದು? ಬಿ.ಆರ್. ಪಾಟೀಲ್ ತಾನೇ ಆರೋಪ ಮಾಡಿರೋದು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರ ಸಿಎಂ ಏನು ಕೆಟ್ಟ ಹೆಸರು ಬರ್ತಾ ಇದ್ದಿದೆ ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಮನೆ ಕೊಡಕ್ಕೆ ಸಾಧ್ಯ ಆಯ್ತಾ? ನಾವು ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ಕೆ ಸಾಧ್ಯ ಆಯ್ತಾ? ಬಿ.ಆರ್. ಪಾಟೀಲ್ ಅವರ ಹೇಳಿಕೆ ಆಡಿಯೋ ಒಂದು ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಒಬ್ಬ ವಸತಿಯನ್ನ ಪಡ್ಕೋಬೇಕಾದ್ರೆ ಸರ್ಕಾರದ ವಸತಿಯನ್ನ ಅದಕ್ಕೆ ಲಂಚ ಕೊಡಬೇಕು, 10,000 ಕೊಟ್ಟರೆ ಅವರಿಗೆ ವಸತಿ ಸಿಗುತ್ತೆ ಅನ್ನುವ ಆಡಿಯೋದಲ್ಲಿದ್ದಂತ ವಿಚಾರವಾಗಿ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಸತಿ ಹಂಚಿಕೆಯಲ್ಲಿ ಅಕ್ರಮ ನಡೆದಿದ್ರೆ ತನಿಖೆ ಆಗಲಿ, ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿಲ್ಲ. ಬಿಜೆಪಿಯವರು ಒಂದೇ ಒಂದು ಮನೆಯನ್ನ ಕೊಟ್ಟಿದ್ದಾರಾ ಅಂತೇಳಿ ಮಾಧ್ಯಮದವರನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೇನಾದ್ರೂ ಲಂಚವನ್ನ ಪಡೆದುಕೊಂಡಿದ್ದೀವಿ ಅನ್ನೋದನ್ನ ಸಾಬೀತು ಮಾಡಿದ್ರೆ ನಾವು ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀವಿ. ಬಡವರ ದುಡ್ಡು ತಿಂದವರಿಗೆ ಹುಳ ಬೀಳಲಿ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಆ ಬಡವರ ಮನೆಯಲ್ಲಿ 5-10 ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನ್ಗಿಲ್ಲ, ನಂಗಂತೂ ಆ ದಲಿತರ ಬಂದಿಲ್ಲ. ಬಡವರು ದುಡ್ಡು ತಗೊಂಡು ಜೀವನ ಮಾಡೋದು ನನ್ಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000ದಲ್ಲಿ ನೀವು ಅವ್ರ ದುಡ್ಡು ತಗೊಂಡೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈರೆಕ್ಟ್ ಮಾಡತ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು
ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು, ಅವ್ರ ಮಕ್ಳಿಗೆ ಶಾಪ ತರಬೇಕು. ಹೇಳ್ತಾ ಇಲ್ಲ, ನಾನು ನನ್ನ ಮಾತಿಗೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗ್ಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ ಸಿಬಿಐ ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಎಲ್ಲ ಯಾವನ್ನ ತಗೊಳ್ಳಿ, ಅವನು ಅದು ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ಈಗ ಆರೋಪ ಯಾರು ಮಾಡಿರೋದು? ಬಿ ಆರ್ ಪಾಟೀಲ್ ತಾನೇ ಆರೋಪ ಮಾಡಿರೋದು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರು ಸಿಎಂಗೆ ಕೆಟ್ಟ ಹೆಸರು ಬರ್ತಾ ಇದ್ದಿದೆ, ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 36 ಸಾವಿರ ಮನೆ ಕೊಡಕ್ಕೆ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ? ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎಚ್ ಪಿ ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡಕ್? ಬಿ ಆರ್ ಪಾಟೀಲ್ ಅವರ ಹೇಳಿಕೆ ಆಡಿಯೋ ಒಂದು ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಒಬ್ಬ ವಸತಿಯನ್ನ ಪಡ್ಕೋಬೇಕಾದ್ರೆ ಸರ್ಕಾರದ ವಸತಿಯನ್ನ ಅದಕ್ಕೆ ಲಂಚ ಕೊಡಬೇಕು, 10,000 ಕೊಟ್ಟರೆ ಅವರಿಗೆ ವಸತಿ ಸಿಗುತ್ತೆ ಅನ್ನುವ ಆಡಿಯೋದಲ್ಲಿದ್ದಂತಹ ವಿಚಾರವಾಗಿ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಸತಿ ಹಂಚಿಕೆಯಲ್ಲಿ ಅಕ್ರಮ ನಡೆದಿದ್ರೆ ತನಿಖೆ ಆಗಲಿ, ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿಲ್ಲ. ಬಿಜೆಪಿಯವರು ಒಂದೇ ಒಂದು ಮನೆಯನ್ನ ಕೊಟ್ಟಿದ್ದಾರಾ ಅಂತೇಳಿ ಮಾಧ್ಯಮದವರನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೇನಾದ್ರೂ ಲಂಚವನ್ನ ಪಡೆದುಕೊಂಡಿದ್ದೀವಿ ಅನ್ನೋದನ್ನ ಸಾಬೀತು ಮಾಡಿದ್ರೆ ನಾವು ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀವಿ. ಬಡವರ ದುಡ್ಡು ತಿಂದವರಿಗೆ ಹುಳ ಬೀಳಲಿ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿದ್ರ ನನ್ಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನ್ಗಿಲ್ಲ, ನಂಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತಗೊಂಡು ಜೀವನ ಮಾಡೋದು, ನಂಗಂತೂ ಆ ದಲಿದ್ರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತಗೊಂಡ್ರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈರೆಕ್ಟ್ ಮಾಡಿದ್ವು, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಏನ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಹೇಳ್ತಾ ಇಲ್ಲ, ನಾನು ನನ್ನ ಮಾತಿಗೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗ್ಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ ಸಿಬಿಐ ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಎಲ್ಲ ಯಾವನ್ನ ತಗೊಳ್ಳಿ, ಅವನು ಅದು ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ಈಗ ಆರೋಪ ಯಾರು ಮಾಡಿರೋದು? ಬಿ ಆರ್ ಪಾಟೀಲ್ ತಾನೇ ಆರೋಪ ಮಾಡಿರೋದು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರು ಸಿಎಂಗೆ ಕೆಟ್ಟ ಹೆಸರು ಬರ್ತಾ ಇದ್ದಿದೆ, ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42,000 ಸಾವಿರ ಮನೆ ಕೊಡಕ್ಕೆ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ? ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎಚ್ ಪಿ ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡಕ್